ಇದೊಂಥರ ಹಿಟ್ಲರ್ ರೀತಿಯಾದಂಥ ವರ್ತನೆಯನ್ನು ಈಗಲೇ ಮಾಡ್ತಾರೆ. ಒಂದು ಕಡೆ ಅಧಿವೇಶನ 10 ದಿನ ನಡೆಸ್ತೀನಿ ಅಂದರು, ಈ ಅಧಿವೇಶನ 10 ದಿನ ನಡೆಸ್ತೀನಿ ಅಂದರು. ಇನ್ನು ಅಧಿವೇಶನ ಬರ್ತಾ ಇದ್ದಂಗೆ 1 ದಿನ ಕಟ್ ಮಾಡಿಬಿಟ್ರು. ಕನ್ನಡ ಸಾಹಿತ್ಯ ಸಮ್ಮೇಳನ, ನಾವು ಸಾಹಿತ್ಯ ಸಮ್ಮೇಳನ ಬೇಕು, ಅದು ಪ್ರಶ್ನೆನೇ ಇಲ್ಲ. ಅದಾದಮೇಲೆ ಬಸವಣ್ಣನವರ ಒಂದು ಪುತ್ಥಳಿ ಇದು ವರ್ಣಚಿತ್ರ, ಅದಕ್ಕೆ 1 ದಿನ ಮಾಡಿದ್ರು. ನಮ್ಮದೇನು ಅಭ್ಯಂತರ ಇಲ್ಲ, ನಾವು ಕೂಡ ಮಾತಾಡಿದ್ದೀರಿ ಅದ್ರ ಬಗ್ಗೆ. ಅಚಾನಕ್ಕಾಗಿ ಎಸ್.ಎಂ. ಕೃಷ್ಣ ಅವರು ತೀರೋದ್ರು, ಅದು ಕೂಡ 2 ದಿನ. ನಾನು ಹೇಳೋದು, ಸರ್ಕಾರ ಅವ್ರ ಮನಸ್ಥಿತಿ ಇದ್ದಿದ್ರೆ ಇನ್ನೊಂದು ವಾರ ಎಕ್ಸ್ಟೆಂಡ್ ಮಾಡಬೇಕಾಗಿತ್ತು. ಇನ್ನೊಂದು ವಾರ ಎಕ್ಸ್ಟೆಂಡ್ ಮಾಡಿದರೆ ನಮ್ಮ ವಿಚಾರಗಳೇನಿದೆ, ವಕ್ಫ್ ಬೋರ್ಡ್ ಇರ್ಬೋದು, ಅಬ್ಕಾರಿ ಇಲಾಖೆಯಲ್ಲಿ 700 ಕೋಟಿ ನುಂಗಿರೋವಂಥದ್ದು ಇರ್ಬೋದು, ಬಾಣಂತಿಯರ ಸಾವು, ಮಕ್ಕಳ ಸಾವು, ರೇಷನ್ ಕಾರ್ಡ್ ಅವಾಂತರ, ಈ ಥರದ ಪಂಚಮಶಾಲಿ ಲಿಂಗಾಯತ ಹೋರಾಟ, ಇವೆಲ್ಲವೂ ಕೂಡ ಚರ್ಚೆ ಆಗಬೇಕಾಗಿತ್ತು. ಅಧಿವೇಶನ ಇರೋದೇ ಚರ್ಚೆ ಮಾಡೋಕ್ಕೆ. ಪ್ರಜಾಪ್ರಭುತ್ವದಲ್ಲಿ ಅಧಿವೇಶನದಲ್ಲಿ ವಿರೋಧ ಪಕ್ಷಕ್ಕೆ ಮಾನ್ಯತೆ ಇರ್ತದೆ, ಅಲ್ಲಿ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡಬೇಕು. ಅದನ್ನು ಕಟ್ ಮಾಡಾಕ್ಬಿಟ್ಟಿದ್ದಾರೆ, ಎಲ್ಲರೂ ಕಟ್ ಮಾಡಿ.